16/12/2025 ಇಲ್ಲಿ ಕಾರವಾರ ಬೀಚಲ್ಲಿ ಸೀಗಲ್ ಅಂತ ಒಂದು ಪಕ್ಷಿ ಅಲ್ಲಿ ಕಂಡು ಬರುತ್ತೆ. ಅದಕ್ಕೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಟ್ಯಾಚ್ ಆಗಿರೋದು ಒಂದು ಪಬ್ಲಿಕ್ಗೂ ಒಂದು ಗಮನಿಸಿರ್ತಾರೆ. ಅದರ ಜೊತೆಗೆ ಕೋಸ್ಟಲ್ ಮೆರೈನ್ಸ್ ಎಲ್ಲ ಅವರು ಕೂಡ ಅದನ್ನ ಐಡೆಂಟಿಫೈ ಮಾಡಿ ಅವರು ಪಕ್ಷಿನ ಇದಕ್ಕೆ ಏನಾಗಿದೆ ಅನ್ನೋದು ಚೆಕ್ ಮಾಡೋದಕ್ಕೆ ಆ, ಪಕ್ಷಿನ ಅದನ್ನು ವಶಕ್ಕೆ ತಗೊಂಡು ಆಮೇಲೆ ಕೋಸ್ಟಲ್ ಆ್ಯಂಡ್ ಮೆರೈನ್ ಇಕೋಸಿಸ್ಟಮ್ಸ್ ಎಲ್ಲ ಅವ್ರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ. ಅಲ್ಲಿ ಅವರು ಏನು ಕಂಡುಹಿಡಿತಾರೆ ಅಂದರೆ ಬೇಸಿಕ್ಲಿ ಈ ಪಕ್ಷಿಗೆ ಕಾಲಿಗೆ ಗಾಯ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಚಿಕಿತ್ಸೆ ಬೇಕಾಗಿರುತ್ತೆ ಅಂತ. ಇದ್ರ ಜೊತೆಗೆ ಅದರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಕೂಡ ಇರುತ್ತೆ. ಸೊ ಇದಕ್ಕೆ ಆ ಪಕ್ಷಿಗೆ ಹೆಲ್ತ್ ಇನ್ನು ಅನ್ಸ್ಟೇಬಲ್ ಆಗಿ ಜಾಸ್ತಿ ಆಗಿರೋದ್ರಿಂದ ಅದನ್ನು ಅವರು ಕಾಳಿ ಟೈಗರ್ ರಿಸರ್ವ್ಗೆ ಶಿಫ್ಟ್ ಮಾಡಿರ್ತಾರೆ ಹೆಚ್ಚು ಚಿಕಿತ್ಸೆಗಾಗಿ. ಮತ್ತು ಅದ್ರ ಜೊತೆಗೆ ಅಲ್ಲಿ ವೈಲ್ಡ್ ಲೈಫ್ ರಿಸರ್ಚ್ ಇನ್ಸ್ಟಿಟ್ಯೂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿದೆ. ಸೊ ಅಲ್ಲಿ ಕೂಡ ಅಲ್ಲಿಗೆ ಆ ಡಿವೈಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಕೂಡ ಅದು ಎಂಥ ಡಿವೈಸು ಅನ್ನೋದು ಕೂಡ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ನಮಗೆ ಪ್ರಾಥಮಿಕವಾಗಿ ಏನು ತಿಳಿದು ಬಂದಿದೆ ಅಂದರೆ ರೆಗ್ಯುಲರಾಗಿ ಯಾವುದೇ ಸ್ಟಡಿ ಪ್ಯಾಟರ್ನ್ ಆಫ್ ಬರ್ಡ್ಸ್ ಅದಕ್ಕೆ ಮಾಡಬೇಕು ಇಲ್ಲ ಅನಿಮಲ್ಸ್ಗೆ ಫಾರೆಸ್ಟ್ ಕಡೆ ಡಿಪಾರ್ಟ್ಮೆಂಟ್ ಇಲ್ಲ ರಿಸರ್ಚ್ ಸ್ಟಡೀಸ್ ಅವರು ಅದಕ್ಕೆ ಒಂದು ಕಾಲರ್ ಐ ಡಿ ಅಂತ ಒಂದು ಟ್ಯಾಗ್ ಹಾಕಿರ್ತಾರೆ. ಈ ಕಾಲರ್ ಐ ಡಿ ಟ್ಯಾಗ್ ಹಾಕಿದಲ್ಲಿ ಅದರದ್ದು ಮೂವ್ಮೆಂಟ್ ಅಂತ ತಿಳ್ಕೊಬೋದು ಅಂತ ಹೇಳಿದ್ದಾರೆ. ಮತ್ತು ನಮಗೆ ಹೆಚ್ಚಾಗಿ ಮಾಹಿತಿ ಬಂದಿದ್ದು ಏನಂದರೆ ಅಮಿತ್ ಹೆಗ್ಡೆ ಅಂತ ಒಂದು ವೆಲ್ ರಿನೌಂಡ್ ಆರ್ನಿಥಾಲಜಿಸ್ಟ್ ಅವರಿದ್ದಾರೆ. ಅವರು ಕೂಡ ಇದರ ಬಗ್ಗೆ ಫಾರೆಸ್ಟ್ ಇಲಾಖೆಯವರು ಅವರಿಗೆ ಸಂಪರ್ಕ ಮಾಡಿ ಅವ್ರ ಇಂದ ಮಾಹಿತಿ ನಮಗೆ ಏನು ತಿಳಿದು ಬಂದಿದೆ ಅಂದರೆ ಈ ಸೀಗಲ್ ಅನ್ನೋದು ಈ ಸೈಬೀರಿಯನ್ ಕಿಲೋಮೀಟರ್ಸ್ ಇದು ಮೈಗ್ರೇಟರಿ ಪ್ಯಾಟರ್ನ್ ಸ್ಟಡಿ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಶ್ರೀಲಂಕಲ್ಲಿ ಕೂಡ ನಡೀತಾ ಇದೆ. ಅವ್ರದ್ದು ಜೊತೆಗೆ ಇದೊಂದು ಪ್ರೋಗ್ರಾಮ್ ಇರ್ಬೋದು ಅಂತ ಅವರು ತಿಳಿಸಿದ್ದಾರೆ. ಇದು ಅವರು ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಇದೆ. ಇದರ ಜೊತೆಗೆ ಶ್ರೀಲಂಕನ್ದು ಇವರು ಅಲ್ಲಿರೋ ಲಾಜಿಸ್ಟ್ ಕೂಡ ಅದು ಸೇರಿ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೋದು ಅಂತ ಒಂದು ಅವ್ರಿಗೆ ಸಂಪರ್ಕ ಮಾಡಿ ಅವರು ನಮಗೆ ಈ ಮಾಹಿತಿ ಅಂತ ನೀಡಿದ್ದಾರೆ. ಇದು ಮುಂದೆ ಬರೆದು ಅವರು ನಮಗೆ ಈ ಡಿವೈಸ್ ಅಂತ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದು ನಾವು ಕೂಡಲೇ ಈ ಡಿವೈಸ್ ಬಗ್ಗೆ ಇನ್ ಕೇಸ್ ಇವಾಗ ಸಸ್ಪೀಷಿಯಸ್ ಆಗಿ ಇದು ಏನಾದರೂ ಸ್ಪೈಯಿಂಗ್ ಮಾಡ್ತಾ ಇದ್ದಾರಾ ಇಲ್ಲ ಇದು ಡಿವೈಸ್ ಜೊತೆಗೆ ಬೇರೆ ಏನಾದರೂ ಇದೆಯಾ ಅಂತ ನಾವು ತಿಳ್ಕೊಳ್ಳೋಕ್ಕೆ ನಾವು ಕೂಡಲೇ ಇದಕ್ಕೆ ನಾವು ನಮ್ಮದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಇದನ್ನ ಕಳಿಸ್ಕೊಡ್ತಾ ಇದ್ದೀವಿ. ಒಂದು ಎಲ್ಲ ಅಲ್ಲಿ ಕಂಡು ಬಂದಂಗೆ ಅಲ್ಲಿ ನೇಮು ಇವಾಗ ಫೋಟೋಗ್ರಾಫ್ಸ್ ಎಲ್ಲ ಸರ್ಕ್ಯುಲೇಟ್ ಆದಂಗೆ ಅಲ್ಲಿ ತಿಳಿದು ಬಂದಿರೋದು ಏನಂದರೆ ಇಫ್ ಫೌಂಡ್ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ ಒಂದು ಇಮೇಲ್ ಐ ಡಿ ಪ್ರೊವೈಡ್ ಮಾಡಿದ್ದಾರೆ. ಆ ಇಮೇಲ್ ಐ ಡಿ ಬಗ್ಗೆ ಚೆಕ್ ಮಾಡಿದಲ್ಲಿ ಇದು ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಅಲ್ಲಿ ಗೊತ್ತಾಗಿದೆ. ಅದರಲ್ಲಿ ಒಬ್ಬರು ಸೈಂಟಿಸ್ಟ್ ಲೇ ಚಾವ್ ಅನ್ನೋರು ಅಲ್ಲಿ ಅವರು ರಿಸರ್ಚ್ ಫಾರ್ ಈಕೋ ಎನ್ವೈರ್ನಮೆಂಟಲ್ ಸ್ಟಡೀಸ್ ಅದ್ರ ಬಗ್ಗೆ ಅವ್ರದ್ದು ವೆಬ್ಸೈಟ್ ಮತ್ತು ಡೀಟೇಲ್ಸ್ ಎಲ್ಲ ಇದೆ. ಸೊ ಅದ್ರ ಬಗ್ಗೆ ನಾವು ಇನ್ನೂ ಅಸರ್ಟನ್ ಮಾಡೋದಿದೆ, ಅದರ ವೆರಿಫೈ ಒಂದು ಪರಿಶೀಲಿಸ್ತೀವಿ ಬಾಕಿ ಇದೆ. ನಾವು ಇದನ್ನು ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟು ಇದ್ರ ಬಗ್ಗೆ ಏನಾದರೂ ಇದೆಯಾ ಮಾಹಿತಿ ಅಂತ ನಾವು ತಿಳ್ಕೊತೀವಿ. ರಿಯಲಿ ಇದು ಸ್ಟಡಿ ಪರ್ಪಸ್ಗೆ ಇದೆಯಾ ಇಲ್ಲ ಬೇರೆ ಏನಾದರೂ ಸಸ್ಪೀಷಿಯಸ್ಗೆ ಏನಾದರೂ ಇದೆಯಾ ಅಂತ ನಾವು ಇದಕ್ಕೆ ಪರಿಶೀಲಿಸ್ತೀವಿ. 16/12/2025 ಇಲ್ಲಿ ಕಾರವಾರ ಬೀಚಲ್ಲಿ ಸೀಗಲ್ ಅಂತ ಒಂದು ಪಕ್ಷಿ ಅಲ್ಲಿ ಕಂಡು ಬರುತ್ತೆ. ಅದಕ್ಕೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಟ್ಯಾಚ್ ಆಗಿರೋದು ಒಂದು ಪಬ್ಲಿಕ್ಗೂ ಒಂದು ಗಮನಿಸಿರ್ತಾರೆ. ಅದರ ಜೊತೆಗೆ ಕೋಸ್ಟಲ್ ಮೆರೈನ್ಸ್ ಎಲ್ಲ ಅವರು ಕೂಡ ಅದನ್ನ ಐಡೆಂಟಿಫೈ ಮಾಡಿ ಅವರು ಪಕ್ಷಿನ ಇದಕ್ಕೆ ಏನಾಗಿದೆ ಅನ್ನೋದು ಚೆಕ್ ಮಾಡೋದಕ್ಕೆ ಪಕ್ಷಿನ ಅದನ್ನು ವಶಕ್ಕೆ ತಗೊಂಡು ಆಮೇಲೆ ಕೋಸ್ಟಲ್ ಆ್ಯಂಡ್ ಮೆರೈನ್ ಇಕೋಸಿಸ್ಟಮ್ಸ್ ಎಲ್ಲ ಅವ್ರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ. ಅಲ್ಲಿ ಅವರು ಏನು ಕಂಡುಹಿಡಿತಾರೆ ಅಂದರೆ ಬೇಸಿಕ್ಲಿ ಈ ಪಕ್ಷಿಗೆ ಕಾಲಿಗೆ ಗಾಯ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಚಿಕಿತ್ಸೆ ಬೇಕಾಗಿರುತ್ತೆ ಅಂತ. ಇದ್ರ ಜೊತೆಗೆ ಅದರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಕೂಡ ಇರುತ್ತೆ. ಸೊ ಇದಕ್ಕೆ ಆ ಪಕ್ಷಿಗೆ ಹೆಲ್ತ್ ಇನ್ನು ಅನ್ಸ್ಟೇಬಲ್ ಆಗಿ ಜಾಸ್ತಿ ಆಗಿರೋದ್ರಿಂದ ಅದನ್ನು ಅವರು ಕಾಳಿ ಟೈಗರ್ ರಿಸರ್ವ್ಗೆ ಶಿಫ್ಟ್ ಮಾಡಿರ್ತಾರೆ ಹೆಚ್ಚು ಚಿಕಿತ್ಸೆಗಾಗಿ. ಮತ್ತು ಅದ್ರ ಜೊತೆಗೆ ಅಲ್ಲಿ ವೈಲ್ಡ್ ಲೈಫ್ ರಿಸರ್ಚ್ ಇನ್ಸ್ಟಿಟ್ಯೂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿದೆ. ಸೊ ಅಲ್ಲಿ ಕೂಡ ಅಲ್ಲಿಗೆ ಆ ಡಿವೈಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಕೂಡ ಅದು ಎಂಥ ಡಿವೈಸು ಅನ್ನೋದು ಕೂಡ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ನಮಗೆ ಪ್ರಾಥಮಿಕವಾಗಿ ಏನು ತಿಳಿದು ಬಂದಿದೆ ಅಂದರೆ ರೆಗ್ಯುಲರಾಗಿ ಯಾವುದೇ ಸ್ಟಡಿ ಪ್ಯಾಟರ್ನ್ ಆಫ್ ಬರ್ಡ್ಸ್ ಅದಕ್ಕೆ ಮಾಡಬೇಕು ಇಲ್ಲ ಅನಿಮಲ್ಸ್ಗೆ ಫಾರೆಸ್ಟ್ ಕಡೆ ಡಿಪಾರ್ಟ್ಮೆಂಟ್ ಇಲ್ಲ ರಿಸರ್ಚ್ ಸ್ಟಡೀಸ್ ಅವರು ಅದಕ್ಕೆ ಒಂದು ಕಾಲರ್ ಐ ಡಿ ಅಂತ ಒಂದು ಟ್ಯಾಗ್ ಹಾಕಿರ್ತಾರೆ. ಈ ಕಾಲರ್ ಐ ಡಿ ಟ್ಯಾಗ್ ಹಾಕಿದಲ್ಲಿ ಅದರದ್ದು ಮೂವ್ಮೆಂಟ್ ಅಂತ ತಿಳ್ಕೊಬೋದು ಅಂತ ಹೇಳಿದ್ದಾರೆ. ಮತ್ತು ನಮಗೆ ಹೆಚ್ಚಾಗಿ ಮಾಹಿತಿ ಬಂದಿದ್ದು ಏನಂದರೆ ಅಮಿತ್ ಹೆಗ್ಡೆ ಅಂತ ಒಂದು ವೆಲ್ ರಿನೌಂಡ್ ಆರ್ನಿಥಾಲಜಿಸ್ಟ್ ಅವರಿದ್ದಾರೆ. ಅವರು ಕೂಡ ಇದರ ಬಗ್ಗೆ ಫಾರೆಸ್ಟ್ ಇಲಾಖೆಯವರು ಅವರಿಗೆ ಸಂಪರ್ಕ ಮಾಡಿ ಅವ್ರ ಇಂದ ಮಾಹಿತಿ ನಮಗೆ ಏನು ತಿಳಿದು ಬಂದಿದೆ ಅಂದರೆ
ಸೀಗಲ್ ಅನ್ನೋದು ಈ ಸೈಬೀರಿಯನ್ ಕಿಲೋಮೀಟರ್ಸ್ ಇದು ಮೈಗ್ರೇಟರಿ ಪ್ಯಾಟರ್ನ್ ಸ್ಟಡಿ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಶ್ರೀಲಂಕಾದಲ್ಲಿ ಕೂಡ ನಡೀತಾ ಇದೆ. ಅವ್ರದ್ದು ಜೊತೆಗೆ ಇದೊಂದು ಪ್ರೋಗ್ರಾಮ್ ಇರ್ಬೋದು ಅಂತ ಅವರು ತಿಳಿಸಿದ್ದಾರೆ. ಇದು ಅವರು ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಇದೆ. ಇದರ ಜೊತೆಗೆ ಶ್ರೀಲಂಕನ್ದು ಇವರು ಅಲ್ಲಿರೋ ಆರ್ಥಿನಾಲಜಿಸ್ಟ್ ಕೂಡ ಅದು ಸೇರಿ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೋದು ಅಂತ ಒಂದು ಅವ್ರಿಗೆ ಸಂಪರ್ಕ ಮಾಡಿ ಅವರು ನಮಗೆ ಈ ಮಾಹಿತಿ ಅಂತ ನೀಡಿದ್ದಾರೆ. ಇದು ಮುಂದೆ ಬರೆದು ಅವರು ನಮಗೆ ಈ ಡಿವೈಸ್ ಅಂತ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದು ನಾವು ಕೂಡಲೇ ಈ ಡಿವೈಸ್ ಬಗ್ಗೆ ಇನ್ ಕೇಸ್ ಇವಾಗ ಸಸ್ಪೀಷಿಯಸ್ ಆಗಿ ಇದು ಏನಾದರೂ ಸ್ಪೈಯಿಂಗ್ ಮಾಡ್ತಾ ಇದ್ದಾರಾ, ಇಲ್ಲ ಇದು ಡಿವೈಸ್ ಜೊತೆಗೆ ಬೇರೆ ಏನಾದರೂ ಇದೆಯಾ ಅಂತ ನಾವು ತಿಳ್ಕೊಳ್ಳೋಕ್ಕೆ ನಾವು ಕೂಡಲೇ ಇದಕ್ಕೆ ನಾವು ನಮ್ಮದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಇದನ್ನ ಕಳಿಸ್ಕೊಡ್ತಾ ಇದ್ದೀವಿ. ಒಂದು ಎಲ್ಲ ಅಲ್ಲಿ ಕಂಡು ಬಂದಂಗೆ ಅಲ್ಲಿ ನೇಮು ಇವಾಗ ಫೋಟೋಗ್ರಾಫ್ಸ್ ಎಲ್ಲ ಸರ್ಕ್ಯುಲೇಟ್ ಆದಂಗೆ ಅಲ್ಲಿ ತಿಳಿದು ಬಂದಿರೋದು ಏನಂದರೆ, ಇಫ್ ಫೌಂಡ್ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ ಒಂದು ಇಮೇಲ್ ಐ ಡಿ ಪ್ರೊವೈಡ್ ಮಾಡಿದ್ದಾರೆ. ಆ ಇಮೇಲ್ ಐ ಡಿ ಬಗ್ಗೆ ಚೆಕ್ ಮಾಡಿದಲ್ಲಿ ಇದು ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಅಲ್ಲಿ ಗೊತ್ತಾಗಿದೆ. ಅದರಲ್ಲಿ ಒಬ್ಬರು ಸೈಂಟಿಸ್ಟ್ ಲೇ ಚಾವ್ ಅನ್ನೋರು ಅಲ್ಲಿ ಅವರು ರಿಸರ್ಚ್ ಫಾರ್ ಈಕೋ ಎನ್ವೈರ್ನಮೆಂಟಲ್ ಸ್ಟಡೀಸ್ ಅದ್ರ ಬಗ್ಗೆ ಅವ್ರದ್ದು ವೆಬ್ಸೈಟ್ ಮತ್ತು ಡೀಟೇಲ್ಸ್ ಎಲ್ಲ ಇದೆ. ಸೊ ಅದ್ರ ಬಗ್ಗೆ ನಾವು ಇನ್ನೂ ಅಸರ್ಟನ್ ಮಾಡೋದಿದೆ, ಅದರ ವೆರಿಫೈ ಒಂದು ಪರಿಶೀಲಿಸ್ತೀವಿ ಬಾಕಿ ಇದೆ. ನಾವು ಇದನ್ನು ನಾವು ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟು ಇದ್ರ ಬಗ್ಗೆ ಏನಾದರೂ ಇದೆಯಾ ಮಾಹಿತಿ ಅಂತ ನಾವು ತಿಳ್ಕೊತೀವಿ. ರಿಯಲಿ ಇದು ಸ್ಟಡಿ ಪರ್ಪಸ್ಗೆ ಇದೆಯಾ, ಇಲ್ಲ ಬೇರೆ ಏನಾದರೂ ಸಸ್ಪೀಷಿಯಸ್ ಏನಾದರೂ ಇದೆಯಾ ಅಂತ ನಾವು ಇದಕ್ಕೆ ಪರಿಶೀಲಿಸ್ತೀವಿ. 16/12/2025 ಇಲ್ಲಿ ಕಾರವಾರ ಬೀಚಲ್ಲಿ ಸೀಗಲ್ ಅಂತ ಒಂದು ಪಕ್ಷಿ ಅಲ್ಲಿ ಕಂಡು ಬರುತ್ತೆ. ಅದಕ್ಕೆ ಒಂದು ಡಿವೈಸ್, ಎಲೆಕ್ಟ್ರಾನಿಕ್ ಡಿವೈಸ್ ಅಟ್ಯಾಚ್ ಆಗಿರೋದು ಒಂದು ಪಬ್ಲಿಕ್ಗೂ ಒಂದು ಗಮನಿಸಿರ್ತಾರೆ. ಅದರ ಜೊತೆಗೆ ಕೋಸ್ಟಲ್ ಮೆರೈನ್ಸ್ ಎಲ್ಲ ಅವರು ಕೂಡ ಅದನ್ನ ಐಡೆಂಟಿಫೈ ಮಾಡಿ ಅವರು ಪಕ್ಷಿನ ಇದಕ್ಕೆ ಏನಾಗಿದೆ ಅನ್ನೋದು ಚೆಕ್ ಮಾಡೋದಕ್ಕೆ ಪಕ್ಷಿನ ಅದನ್ನು ವಶಕ್ಕೆ ತಗೊಂಡು ಆಮೇಲೆ ಕೋಸ್ಟಲ್ ಆ್ಯಂಡ್ ಮೆರೈನ್ ಇಕೋಸಿಸ್ಟಮ್ಸ್ ಎಲ್ಲ ಅವ್ರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ. ಅಲ್ಲಿ ಅವರು ಏನು ಕಂಡುಹಿಡಿತಾರೆ ಅಂದರೆ, ಬೇಸಿಕ್ಲಿ ಈ ಪಕ್ಷಿಗೆ ಕಾಲಿಗೆ ಗಾಯ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಚಿಕಿತ್ಸೆ ಬೇಕಾಗಿರುತ್ತೆ ಅಂತ. ಇದ್ರ ಜೊತೆಗೆ ಅದರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಕೂಡ ಇರುತ್ತೆ. ಸೊ ಇದಕ್ಕೆ ಆ ಪಕ್ಷಿಗೆ ಹೆಲ್ತ್ ಇನ್ನು ಅನ್ಸ್ಟೇಬಲ್ ಆಗಿ ಜಾಸ್ತಿ ಆಗಿರೋದ್ರಿಂದ ಅದನ್ನು ಅವರು ಕಾಳಿ ಟೈಗರ್ ರಿಸರ್ವ್ಗೆ ಶಿಫ್ಟ್ ಮಾಡಿರ್ತಾರೆ ಹೆಚ್ಚು ಚಿಕಿತ್ಸೆಗಾಗಿ. ಮತ್ತು ಅದ್ರ ಜೊತೆಗೆ ಅಲ್ಲಿ ವೈಲ್ಡ್ ಲೈಫ್ ರಿಸರ್ಚ್ ಇನ್ಸ್ಟಿಟ್ಯೂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿದೆ. ಸೊ ಅಲ್ಲಿ ಕೂಡ ಅಲ್ಲಿಗೆ ಆ ಡಿವೈಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಕೂಡ ಅದು ಎಂಥ ಡಿವೈಸು ಅನ್ನೋದು ಕೂಡ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ನಮಗೆ ಪ್ರಾಥಮಿಕವಾಗಿ ಏನು ತಿಳಿದು ಬಂದಿದೆ ಅಂದರೆ, ರೆಗ್ಯುಲರಾಗಿ ಯಾವುದೇ ಸ್ಟಡಿ ಪ್ಯಾಟರ್ನ್ ಆಫ್ ಬರ್ಡ್ಸ್ ಅದಕ್ಕೆ ಮಾಡಬೇಕು, ಇಲ್ಲ ಅನಿಮಲ್ಸ್ಗೆ ಫಾರೆಸ್ಟ್ ಕಡೆ ಡಿಪಾರ್ಟ್ಮೆಂಟ್ ಇಲ್ಲ ರಿಸರ್ಚ್ ಸ್ಟಡೀಸ್ ಅವರು ಅದಕ್ಕೆ ಒಂದು ಕಾಲರ್ ಐ ಡಿ ಅಂತ ಒಂದು ಟ್ಯಾಗ್ ಹಾಕಿರ್ತಾರೆ. ಈ ಕಾಲರ್ ಐ ಡಿ ಟ್ಯಾಗ್ ಹಾಕಿದಲ್ಲಿ ಅದರದ್ದು ಮೂವ್ಮೆಂಟ್ ಅಂತ ತಿಳ್ಕೊಬೋದು ಅಂತ ಹೇಳಿದ್ದಾರೆ. ಮತ್ತು ನಮಗೆ ಹೆಚ್ಚಾಗಿ ಮಾಹಿತಿ ಬಂದಿದ್ದು ಏನಂದರೆ, ಅಮಿತ್ ಹೆಗ್ಡೆ ಅಂತ ಒಂದು ವೆಲ್ ರಿನೌಂಡ್ ಆರ್ನಿಥಾಲಜಿಸ್ಟ್ ಅವರಿದ್ದಾರೆ. ಅವರು ಕೂಡ ಇದರ ಬಗ್ಗೆ ಫಾರೆಸ್ಟ್ ಇಲಾಖೆಯವರು ಅವರಿಗೆ ಸಂಪರ್ಕ ಮಾಡಿ ಇಂದ ಮಾಹಿತಿ ನಮಗೆ ಏನು ತಿಳಿದು ಬಂದಿದೆ ಅಂದರೆ, ಈ ಸೀಗಲ್ ಅನ್ನೋದು ಈ ಸೈಬೀರಿಯನ್ ಕಿಲೋಮೀಟರ್ಸ್ ಇದು ಮೈಗ್ರೇಟರಿ ಪ್ಯಾಟರ್ನ್ ಸ್ಟಡಿ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಶ್ರೀಲಂಕಾದಲ್ಲಿ ಕೂಡ ನಡೀತಾ ಇದೆ. ಅವ್ರದ್ದು ಜೊತೆಗೆ ಇದೊಂದು ಪ್ರೋಗ್ರಾಮ್ ಇರ್ಬೋದು ಅಂತ ಅವರು ತಿಳಿಸಿದ್ದಾರೆ. ಇದು ಅವರು ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಇದೆ. ಇದರ ಜೊತೆಗೆ ಶ್ರೀಲಂಕನ್ದು ಇವರು ಅಲ್ಲಿರೋ ಆರ್ಥಿನಾಲಜಿಸ್ಟ್ ಕೂಡ ಅದು ಸೇರಿ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೋದು ಅಂತ ಒಂದು ಅವ್ರಿಗೆ ಸಂಪರ್ಕ ಮಾಡಿ ಅವರು ನಮಗೆ ಈ ಮಾಹಿತಿ ಅಂತ ನೀಡಿದ್ದಾರೆ. ಇದು ಮುಂದೆ ಬರೆದು ಅವರು ನಮಗೆ ಈ ಡಿವೈಸ್ ಅಂತ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದು ನಾವು ಕೂಡಲೇ ಈ ಡಿವೈಸ್ ಬಗ್ಗೆ ಇನ್ ಕೇಸ್ ಇವಾಗ ಸಸ್ಪೀಷಿಯಸ್ ಆಗಿ ಇದು ಏನಾದರೂ ಸ್ಪೈಯಿಂಗ್ ಮಾಡ್ತಾ ಇದ್ದಾರಾ, ಇಲ್ಲ ಇದು ಡಿವೈಸ್ ಜೊತೆಗೆ ಬೇರೆ ಏನಾದರೂ ಇದೆಯಾ ಅಂತ ನಾವು ತಿಳ್ಕೊಳ್ಳೋಕ್ಕೆ ನಾವು ಕೂಡಲೇ ಇದಕ್ಕೆ ನಾವು ನಮ್ಮದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಇದನ್ನ ಕಳಿಸ್ಕೊಡ್ತಾ ಇದ್ದೀವಿ. ಒಂದು ಎಲ್ಲ ಅಲ್ಲಿ ಕಂಡು ಬಂದಂಗೆ ಅಲ್ಲಿ ನೇಮು ಇವಾಗ ಫೋಟೋಗ್ರಾಫ್ಸ್ ಎಲ್ಲ ಸರ್ಕ್ಯುಲೇಟ್ ಆದಂಗೆ ಅಲ್ಲಿ ತಿಳಿದು ಬಂದಿರೋದು ಏನಂದರೆ, ಇಫ್ ಫೌಂಡ್ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ ಒಂದು ಇಮೇಲ್ ಐ ಡಿ ಪ್ರೊವೈಡ್ ಮಾಡಿದ್ದಾರೆ. ಆ ಇಮೇಲ್ ಐ ಡಿ ಬಗ್ಗೆ ಚೆಕ್ ಮಾಡಿದಲ್ಲಿ ಇದು ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಅಲ್ಲಿ ಗೊತ್ತಾಗಿದೆ. ಅದರಲ್ಲಿ ಒಬ್ಬರು ಸೈಂಟಿಸ್ಟ್ ಲೇ ಚಾವ್ ಅನ್ನೋರು ಅಲ್ಲಿ ಅವರು ರಿಸರ್ಚ್ ಫಾರ್ ಈಕೋ ಎನ್ವೈರ್ನಮೆಂಟಲ್ ಸ್ಟಡೀಸ್ ಅದ್ರ ಬಗ್ಗೆ ಅವ್ರದ್ದು ವೆಬ್ಸೈಟ್ ಮತ್ತು ಡೀಟೇಲ್ಸ್ ಎಲ್ಲ ಇದೆ. ಸೊ ಅದ್ರ ಬಗ್ಗೆ ನಾವು ಇನ್ನೂ ಅಸರ್ಟನ್ ಮಾಡೋದಿದೆ, ಅದರ ವೆರಿಫೈ ಒಂದು ಪರಿಶೀಲಿಸ್ತೀವಿ ಬಾಕಿ ಇದೆ. ನಾವು ಇದನ್ನು ನಾವು ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟು ಇದ್ರ ಬಗ್ಗೆ ಏನಾದರೂ ಇದೆಯಾ ಮಾಹಿತಿ ಅಂತ ನಾವು ತಿಳ್ಕೊತೀವಿ. ರಿಯಲಿ ಇದು ಸ್ಟಡಿ ಪರ್ಪಸ್ಗೆ ಇದೆಯಾ, ಇಲ್ಲ ಬೇರೆ ಏನಾದರೂ ಸಸ್ಪೀಷಿಯಸ್ ಏನಾದರೂ ಇದೆಯಾ ಅಂತ ನಾವು ಇದಕ್ಕೆ ಪರಿಶೀಲಿಸ್ತೀವಿ.